ನಾವು ಇಷ್ಟು ದೊಡ್ಡ ಶ್ರೀಮಂತರಾಗಿದ್ರು ಅಂಥವ್ರ ಹತ್ರ ಎಲ್ಲ ಮಾತು ಕೇಳಬೇಕಾಯ್ತು. ಈ ನನ್ನ ಮಗನಿಂದ ಹೋಗಿ ಹೋಗಿ ಯಾರು ಏನು ಸಿಗ್ಲಿಲ್ಲ ಅಮ್ಮಂಗೆ, ಹೋಗಿ ಅವಳನ್ನ ಮದುವೆ ಮಾಡ್ಕೊಂಡ್ ಬಂದೇವನಿ. ಏನೋ ಬಡವರಾದ್ರೂ ಪರವಾಗಿಲ್ಲ ಬಿಡು, ಹೋಗ್ಲಿ ನನ್ನ ಮಗುಗೋಸ್ಕರನಾದ್ರೂ ಸಹಿಸ್ಕೊಂಡು ಮನೆಗೆ ಬಿಡ್ಕೊಂಬನ ಅಂತ ಬಿಡ್ಕೊಂಡೆ ಅವಳನ್ನ. ನನ್ನ ಗಂಡ, ನನ್ನ ತಂಗಿ, ನಮ್ಮ ಜಯಮ್ಮ ಎಲ್ಲನ ಒತ್ತಾಯ ಮಾಡಿದ್ರು ಅಂತಾನ. ಆದ್ರೆ ಇವತ್ತು ಅವ್ರ ಅತ್ತೆನೂ ಅವಳು ಅವಳ ಅಜ್ಜಿನೂ ಬಂದು ನಮ್ಮ ಮರ್ಯಾದೆ ಕಳೆದೋದ್ರು. ಥೂ, ಮಾನ ಮರ್ಯಾದೆ ಇಲ್ದವು. ನಮ್ಮ ಸ್ಟೇಟಸ್ ಏನು, ನಮ್ಮ ಲೆವೆಲ್ ಏನು ಅಂತ ನಾನು ನೋಡ್ದಲೇನೆ ಬೀದಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂಗೆ ನಿಮ್ಮ ಮರ್ಯಾದೆ ಕಳೆದ್ವಲ್ಲ ನಮ್ದ. ಅತ್ತೆ ಅತ್ತೆ ಏನೇ ಅತ್ತೆ, ನಮ್ಮ ಅಜ್ಜಿನೂ ನಮ್ಮ ಅತ್ತೆನೂ ಬಂದು ಆ ಥರ ಮಾತಾಡೋದ್ರಲ್ವಾ, ನಿಮಗೆ ತುಂಬಾ ಬೇಜಾರಾಗಿರ್ಬೇಕು ಅಲ್ವಾ? ಬೇಜಾರಾಗಿರ್ಬೇಕು ಅಂತ ಯಾಕೆ ಕೇಳ್ತೀಯಾ? ಬೇಜಾರಾಗಿರ್ಬೇಕಲ್ವಾ ಅಂತ ಕೇಳ್ತಾ ಇದೆಯಲ್ಲ. ಏನು ಏನಂದ್ಕೊಂಡ್ಬಿಟ್ಟವ್ರೆ ನಿಮ್ಮ ಅತ್ತೆನೂ ನಿಮ್ಮ ಅಜ್ಜಿನೂ? ಅವ್ರಿಗೆ ಹೇಳ್ಬಿಡು, ಇನ್ನೊಂದ್ಸಲ ಏನಾದ್ರು ಬಂದು ಹಿಂಗೆಲ್ಲ ಗಲಾಟೆ ಮಾಡಿದ್ರೆ ನಾನೇ ಸುಮ್ಮನಿರಲ್ಲ, ಪೊಲೀಸ್ನನ್ನು ಕರೆಸಿ ಒದ್ದು ಒಳಗೆ ಹಾಕ್ಸ್ಬಿಡ್ತೀನಿ. ಏನಂದ್ಕೊಂಡಿದ್ಯಾ? ಈ ಊರಾಗೆ ನಮ್ಮ ಸ್ಟೇಟಸ್ ಏನು ಅಂತ ಗೊತ್ತಾ? ನಮ್ಮ ಮನೆ ನೋಡಿದ್ಮೇಲೂ, ನಮ್ಮನ್ನ ನೋಡಿದ್ಮೇಲೂ ನಿಮ್ಮ ಅಜ್ಜಿನೂ ನಿಮ್ಮ ಅತ್ತೆನೂ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನೇನೇನು ನಿನ್ನ ಪ್ರೀತಿಯಿಂದ ಏನು ಮನೆಗೆ ಸೇರಿಸಿಲ್ಲ, ನನ್ನ ಗಂಡ ನನ್ನ ಮಗುಗೋಸ್ಕರನ ನಿನ್ನ ಮನೆ ಒಳಗೆ ಸೇರಿಸಿರೋದು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇನೆ. ಆಯ್ತತ್ತೆ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಬಿಡಿ. ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತೆ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರ ಮಾಡಿರೋ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳಬೇಕು. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಆ ಥರ ಎಲ್ಲ ಮಾತಾಡ್ಬಿಟ್ರು. ಇಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಮೊದಲು ಹೇಳ್ಕೊಡು ಅವ್ರಿಗೆ. ಸರಿ ಅತ್ತೆ, ಆಯ್ತು. ಅತ್ತೆ, ಈಗ ನಾನು ಏನ್ ಮಾಡ್ಲಿ? ಹೋಗು, ಅಲ್ಲಿ ಒಳಗೆ ಕಸ ಗಿಸ ಇದ್ರೆ ಅಚ್ಚಕಟ್ಟಾಗೆ ಗುಡಿಸಿ ಒರ್ಸೋಗಿ ಹೋಗಿ. ಸರಿ ಅತ್ತೆ, ಆಯ್ತು. ಎಲ್ಲ ಕೆಲಸನೂ ಮಾಡ್ತೀನಿ. ನಾನು ಅಡುಗೆ ಅಷ್ಟು ಬರಲ್ಲ, ಸ್ವಲ್ಪನೇ ಕಲಿತೀನಿ ಅತ್ತೆ. ಆಮೇಲೆ ಕಲ್ತ ಮೇಲೆ ಎಲ್ಲ ನಾನೇ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ನಾನು. ನೀನೇನೆ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು? ಹೋಗು, ನಾನು ಹೇಳಿದ ಕೆಲಸ ಮಾಡೋಗಿ ಹೋಗಿ ಮೊದಲು. ನನ್ನ ಚೆನ್ನಾಗಿ ನೋಡ್ಕೊಂಬದಂಗಿರ್ಲಿ. ನೀನು ನೋಡ್ಕೋವಾಗ ಹೋಗಿ, ನಿನ್ನ ಗಂಡನ ಚೆನ್ನಾಗಿ ನೋಡ್ಕ, ನನ್ನ ಮಗನ. ಅವ್ನಿಗೇನಾದ್ರು ತೊಂದರೆ ಆಯ್ತು ಅಂದ್ರೆ ನಾನು ಸುಮ್ಮನಿರಲ್ಲ, ಹೇಳಿರ್ತೀನಿ. ಅವನಿಗೋಸ್ಕರ ಅಷ್ಟೇನೆ ನಿನ್ನ ಮನೆಗೆ ಸೇರಿಸಿರೋದು ನಾನು. ಆಯ್ತತ್ತೆ, ನಿಮ್ಮ ಮಗನ ಮೇಲೆ ನೀವು ಎಷ್ಟು ಪ್ರೀತಿ ಇಟ್ಕೊಂಡಿದ್ರ ಅಂತ ನನಗೂ ಅರ್ಥ ಆಗುತ್ತೆ. ಸರಿ ಆಯ್ತು, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಏನು ಮಾಡೋಕ್ಕಾಗಲ್ಲ, ನನ್ನ ಮಗುಗೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇಲ್ದಿದ್ರೆ ಏನೂ ಇಲ್ಲ, ನಾನೇನು ನಿನ್ನ ಮನೆಗೆ ಸೇರಿಸ್ತಿರ್ಲಿಲ್ಲ. ನನ್ನ ಗಂಡ ಬೇರೆ ಒತ್ತಾಯ ಮಾಡ್ದೆ, ಇರೋ ನಮ್ಮ ಮಗ ಅಂತಾನ. ನೋಡಕ್ಕೊಂದಿಷ್ಟು ಚೆನ್ನಾಗಿದ್ದಾಳೆ ಅಂತಾನ. ನಾನು ಸುಮ್ಮನಾದೆ. ನಾನು ಮನ್ಸು ಮಾಡಿದ್ರೆ ನನ್ನ ಮಗುಗೆ ನಮ್ಮ ಅಣ್ಣನ ಮಗಳು ನಂದಿನಿ ಅವಳನ್ನೇ ಮದುವೆ ಮಾಡ್ಕೋಬೋದಾಗಿತ್ತು. ಆದ್ರೆ ನಾನೇ ಬೇಡ ಅಂತಂದೆ. ಅವ್ರಿಗಿನ ದೊಡ್ಡ ಲೆವೆಲ್ ತಂದು ಮದುವೆ ಮಾಡಿ ನಮ್ಮ ಅಣ್ಣಗೆ ಸರಿಯಾಗಿ ಚಮಕ್ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಇವನು ಹೋಗಿ ಇವಳು ಮದುವೆ ಮಾಡ್ಕೊಂಬಂದ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು. ಮಗ ಬಿಟ್ಟೋಗ್ತಾನಲ್ಲ ಅಂತಾನ ಮನೆಗೆ ಸೇರಿಸ್ಕೊಂಡಿದ್ದೀನಿ. ವಿಜಿ ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ? ನಡಿ ಬಳಿಕೆ. ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ. ಅದು ನಮ್ಮ ಮಾಯನ್ಗೆ ಒಂದು ಗಂಡು ಹೇಳಿದ್ವಲ್ಲ, ಯಾರೋ ಡಾಕ್ಟ್ರು ಅಂತಾನ ಫೋನ್ ಮಾಡಿದ್ರು ತಾನೆ, ಎಂತಿ ಸತ್ತೋಗಿದ್ದಾಳೆ ಅಂತಾನ ಬರಕ್ಕೆ ಹೇಳಿದ್ರಿ ತಾನೆ. ಯಾವಾಗ ಬರ್ತಾರಂತೆ? ಫೋನ್ ಗಿನ್ ಮಾಡಿದ್ರೋ ಇಲ್ವೋ? ಫೋನ್ ಮಾಡಿದ್ದೀನಿ ಕಣೆ, ಇನ್ನೇನು ಬರ್ತಾರಂತೆ. ಈಗಿನ ಫೋನ್ ಮಾಡಿದೆ ನಾನು, ಇಷ್ಟೊತ್ತು ಅಲ್ಲೇ ಇದ್ದೆ, ಬರ್ತಾರೇನೋ ಅಂತಾನ. ಇನ್ನೊಂದು 5 ನಿಮಿಷ ಬರ್ತೀವಿ ಅಂತ ಹೇಳಿದ್ರು. ಬರ್ತಾರೆ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಂತ ಇದೆಯಾ? ಹೌದಾ, ಬರ್ತಾರಂತ? ಸರಿ ಆಯ್ತು. ನೀವು ಬಂದಾಗ ಎಲ್ಲನ ಹೇಳ್ಬಿಡ್ಬೇಡಿ, ಇರೋ ಸತ್ಯನ ಎಲ್ಲ ಹೇಳ್ಬೇಡಿ, ಹೇಳ್ತೀನಿ. ಅಂದ್ರೆ ಏನೇ ನಿನ್ನ ಅರ್ಥ? ಏನು ಸುಳ್ಳು ಹೇಳಿ ಮದುವೆ ಮಾಡ್ಬೇಕು ಅಂತಿದ್ಯಾ ನಿನ್ನ ತಂಗಿ ಮಗಳನ್ನ? ಹೌದು, ಹೆಂಗುನು ಡಾಕ್ಟ್ರಿಗೂ ಎಂಟಿ ಸತ್ತಿದ್ದಾಳೆ ತಾನೆ, ಅದಕ್ಕೆ ನಮ್ಮ ಮಾಯನ್ಗುನು ಗಂಡ ಸತ್ತಿದ್ದಾನೆ ಅಂತಾನ ಹೇಳು ಅಂತಾನ ನಮ್ಮ ಜಯಮ್ಮ ಹೇಳವಳೆ. ಮಾಯನು ಹಂಗೆ ಹೇಳಿದ್ಲು, ಅದಕ್ಕೇನೆ ಹಂಗೆ ಹೇಳ್ಬಿಟ್ಟು ಮದುವೆ ಮಾಡೋಣ. ಇರೋ ಗಂಡನ ಸಾಯಿಸ್ಬಿಟ್ಟು ಮದುವೆ ಮಾಡ್ತೀಯೇನೆ? ಇದು ತಪ್ಪು, ಹಂಗೆಲ್ಲ ಮಾಡಬಾರ್ದು. ಏನಾನ ನಿಜ ಗೊತ್ತಾದ್ರೆ ಏನು ಮಾಡ್ತೀಯಾ? ಅಯ್ಯೋ, ಈಗ ಆಗದೆ 2ನೇ ಮದ್ವೆ, ಇನ್ನ ಏನು ಸಿಗಲ್ಲ. ಏನ್ ಬಿಟ್ರೆ ಹೆಂಗೂ ನಮ್ಮ ಮಾಯನೂ ಚೆನ್ನಾಗಿದ್ದಾಳೆ, ಮೋಸ ಹೋಗಿ ಮದ್ವೆ ಆಗಿದ್ರು, ಹಂಗಾಗಿ ಅವ್ರನ್ನ ಸತ್ತಿದ್ದಾರೆ ಅಂತಾನೆ ತಿಳ್ಕೊಂಡಿರೋದು ಅಂತಾನ ಏನೋ ಒಂದು ಹೇಳಿದ್ರಾಯ್ತು ಬಿಡಿ. ಮದ್ವೆ ಆದ್ಮೇಲೆ ಏನೋ ಒಂದು ಸುಳ್ಳು ಹೇಳಿ ನಂಬಿಸಿದ್ರಾಯ್ತು. ಆಮೇಲೆ ನಿಜ ಗೊತ್ತಾದ್ರೂ ಅವ್ರು ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಆಗ್ತಾರೆ. ಹೋದ್ರೆ ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು ಅಂತಾನ ಅವ್ರ ಹತ್ರ ಏನಾದ್ರೂ ಡಿವರ್ಸ್ ತಗೊಳ್ಳಿ ಅಂತಾನ ಹೇಳ್ತಾರೆ. ಅವನು ಅವನ ಹಳೆ ಗಂಡನೂ ಕೊಡ್ತಾನೆ ಆರಾಮಾಗಿ. ಈ ಮಾಯನೇ ಇವನು ಮದ್ವೆ ಆದ್ಮೇಲೆ ಇನ್ನೇನಿರುತ್ತೆ ಹೇಳು, ಅಲ್ವಾ? ಅಲ್ವೇ, ಇದೆಲ್ಲ ತಪ್ಪಲ್ವಾ? ಮೊದಲನೇ ಗಂಡ ಬದುಕಿದ್ದಾಗ್ಲೇನೆ ಸತ್ತವನೇ ಅಂತ ಹೇಳಿ ಮದುವೆ ಮಾಡ್ತೀಯಾ? ಅದು ಡಾಕ್ಟ್ರು ಅವನು. ಅಯ್ಯೋ, ಅದೇನೋ ಹೇಳಿಲ್ವಾ ದೊಡ್ಡವರು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾನ. ಹಂಗೇನೆ ಸುಮ್ಮನಿರ್ರಿ, ನಿಮ್ಗೆ ಗೊತ್ತಾಗಲ್ಲ. ಅವ್ರು ಬಂದಾಗ ನೀವು ಆಮೇಲೆ ಮಾತಾಡಿ ಎಡವಟ್ ಮಾಡಿರ, ನಾನೆಲ್ಲ ಮಾತಾಡ್ತೀನಿ, ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರ್ರಿ.
ಏನಾದರೂ ಮಾಡ್ಕೊ, ನೀನುಂಟು ನಿನ್ನ ತಂಗಿ ಉಂಟು, ತಂಗಿ ಮಗಳು ಉಂಟು, ನನಗೇನಂತೆ, ನಾವಂತೂ ಇದ್ರಾಗೆ ತಲೆ ಹಾಕಲ್ಲ. ಹಾಂ ಅಲೆ ಅಲ್ಲ, ಕಾಲುನು ಹಾಕ್ಬೇಡ್ರಿ, ಕೈನು ಹಾಕ್ಬೇಡ್ರಿ, ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ ಅಷ್ಟೇನೆ. ಬಂದ್ರ ಊಟ ಆಯ್ತಾ, ತಿಂಡಿ ಆಯ್ತಾ, ತಿಂಡಿ ಮಾಡ್ರಿ, ಚೆನ್ನಾಗಿದ್ದೀರಾ, ಇಷ್ಟೇ ಮಾತಾಡ್ಸ್ಬೇಕು. ಮದುವೆ ಬಗ್ಗೆ ಏನಿದ್ರು ನಾನು ಮಾತಾಡ್ತೀನಿ. ನಮ್ಮ ಮಾಯನ್ಗೆ ಒಂದೊಳ್ಳೆ ಜೀವನನ ಕಲ್ಪಿಸ್ಬೇಕು. ನನ್ನ ಕೈಲಿ ಹೋಗಿದ್ದಾಳೆ ಮಾಯ ಪಾಪ. ಅವಳು ಮೋಸ ಹೋಗಿದ್ದಾಳೆ. ಅವ್ನು ಯಾವನ ಜುಂಜ ಅನ್ನೋದಿಂದಾನ. ಅವ್ನು ನೋಡಿದ್ರೆ ಊಟ ಸೇರಲ್ಲ, ಹಂಗೈದಾನ ನನ್ನ ಮಗ ಕೋತಿ ಮಕ್ದಾನು. ಮದುವೆ ಆಗ್ಬೇಕಾದ್ರೆ ಅದೇ ಮಕ್ಕ ತೋಣಿ ನೋಡಿನೇ ತಾನೇ ಮದುವೆ ಆಗಿದ್ದು. ಅವಾಗ ಎಲ್ಲೋಗಿತ್ತು ಜ್ಞಾನ ನಿನ್ನ ತಂಗಿಗೂ ನಿನ್ನ ತಂಗಿ ಮಗಳಿಗೂ? ಸುಮ್ಮನಿರತ್ತಾಗೆ, ನೀನ್ ತಲೆ ತಿನ್ಬೇಡ. ಈಗ ಬರ್ತಾರೇನೋ ಅವರು, ಫೋನ್ ಮಾಡಿ ಇನ್ನೊಂದ್ಸಲ. ಅಯ್ಯೋ ಬತ್ತೀವಿ, ಫೋನ್ ಮಾಡಬೇಡ್ರಿ, ನೆಟ್ವರ್ಕ್ ಇಲ್ಲ ಅಂತ ಅವರೇ ಹೇಳಿದ್ರು. ಸುಮ್ಮನಿರು, ಬರ್ತಾರೆ. ನಮಸ್ಕಾರ ಇವರೇ. ನಮಸ್ಕಾರ ಸರ್, ಬರ್ರಿ ಬರ್ರಿ. ಜಿ ಇವರೇ ಡಾಕ್ಟ್ರು. ನಮಸ್ಕಾರ ಡಾಕ್ಟ್ರಿಗೆ. ನಮಸ್ಕಾರ ಆಂಟಿ, ಚೆನ್ನಾಗಿದ್ದೀರಾ? ಹೂನಪ್ಪ, ನಾವು ಚೆನ್ನಾಗಿದ್ದೀವಿ. ಬರಿ 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 ಒಳಿಕೆ. ಕುತ್ಕೊಳ್ರಿ, ಕುತ್ಕೊಳಪ್ಪ ನೀನು. ಅದೇ ಅಮ್ಮ ವಿಜಯಮ್ಮ, ನಮ್ಮ ಮಗುಗೆ ಮದುವೆ ಮಾಡಬೇಕಾಗಿತ್ತು. ಹಿಂಗೆ ಯಾರೋ ಹೇಳಿದ್ರು, ನಿಮ್ಮ ಯಜಮಾನ್ರು ಬೇರೆ ಹೇಳಿದ್ರು, ಹಿಂಗೆ ನಮ್ಮ ನಾದಿನಿ ಮಗಳು ಒಬ್ಳು ಇದ್ದಾಳೆ ಅಂತ ಹೇಳಿ. ಅದಕ್ಕೆ ನಾವು ನಿಮ್ಮನ್ನು ನೋಡಿಬಿಟ್ಟು ನಿಮ್ಮನ್ನು ಕರ್ಕೊಂಡು ಹಂಗೆ ನಿಮ್ಮ ತಂಗಿಯರ ಮನೆಗೆ ಹೋಗೋಣ ಅಂತ ಬಂದ್ವಿ. ಹೌದಾ? ಅಯ್ಯೋ ಡಾಕ್ಟರ್ ಆಗಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 3 ವರ್ಷ ಆಯಿತು. ಒಂದು ಪಾಪುನೂ ಆಯಿತು. ಪಾಪು ಆದಮೇಲೆ ಒಂದು 6 ತಿಂಗಳಿಗೆ ಏನೋ ತೊಂದರೆ ಆಗಿಬಿಟ್ಟು ಗೆಡ್ಡೆ ಆದಂಗಾಗಿ ಹೊಟ್ಟೆಲಿ ಅವರಮ್ಮ ತೀರೋದ್ರು. ಹಂಗಾಗಿ ಪಾಪು ಈಗ ಅವರ ಅಜ್ಜಿ ಮನೆಯಲ್ಲೇ ಇದೆ, ನೋಡ್ಕೊತಾ ಇದ್ದಾರೆ. ಅದಕ್ಕೆ ನನ್ನ ಮಗುಗೆ ಇನ್ನೊಂದು ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ಅದು ಸರಿ, ನಿಮ್ಮ ತಂಗಿ ಮಗಳು ಮೊದಲನೇ ಮದುವೆನಾ, ಎರಡನೇ ಮದುವೆನಾ? ಅವಳಿಗೂ ಎರಡನೇ ಮದುವೆ ಕಾಣೋಣ. ಯಾಕೆ ಸುಳ್ಳು ಹೇಳಿ ನಿಮ್ಮ ಹತ್ರ? ನಿಜ ಹೇಳಿ ಮದುವೆ ಮಾಡಬೇಕು ಅಂತಾರೆ. ಮುಂದೆ ಏನು ತೊಂದರೆ ಆಗ್ಬಾರ್ದಲ್ವಾ? ಅವಳಿಗೂ ಮದುವೆ ಆಗಿ ಒಂದು 8 ತಿಂಗಳಾಯ್ತು ಅಷ್ಟೇನೆ. 8 ತಿಂಗಳಾದ್ಮೇಲೆ ಗಂಡ ಆಕ್ಸಿಡೆಂಟ್ ಆಗಿ ತೀರ್ಕೊಂಬಿಟ್ಟ. ಪಾಪ ನಮ್ಮ ತಂಗಿ ಮಗಳು ಈಗ ಯಾರು ಇಲ್ದೇನೆ ಅನಾಥವಾಗಿದ್ದಾಳೆ, ವಿಧವೆ ಥರ ಇದ್ದಾಳೆ. ಹಂಗಾಗಿ ನಾನೇನೆ ನಿಂತು ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಅವಾಗ ನಿಮ್ಮ ಬಗ್ಗೆ ಯಾರೋ ಹೇಳಿದ್ರು, ಅದಕ್ಕೆ ನನ್ನ ಗಂಡು ಫೋನ್ ಮಾಡಿ ಬರಕ್ಕೆ ಹೇಳು ಅಂತ ಅಂದೆ. ಹೌದಾ, ಒಳ್ಳೇದಾಯ್ತು ಬಿಡಮ್ಮ. ಗಂಡ ಸತ್ ಮೇಲೆ ಏನು ಎರಡನೇ ಮದುವೆ ಆಗ್ತಾರೆ ಈಗ ಬೇಜಾನು. ಅದಕ್ಕೆ ನಾವು ಅಂತ ಹುಡುಗಿನೇ ಇದ್ರೆ ನೋಡ್ತಾ ಇದ್ವಿ. ಎರಡನೇ ಮದುವೆ ಆದರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ ಆಗಿರಬೇಕು ಅಂತನ. ನನ್ನ ಮಗ ಡಾಕ್ಟ್ರು, ಹಂಗಾಗಿ ಚೆನ್ನಾಗಿ ಓದಿರೋ ಅಂಥ ಹುಡುಗಿ ಅಂತ ನೋಡ್ತಿದ್ವಿ. ನನ್ನ ತಂಗಿ ಮಗಳು ಓದಿದ್ದಾಳೆ. ಅದೇನೋ ಡಿಗ್ರಿ ಮಾಡಿ ಆಮೇಲೆ ಮಾಸ್ಟರ್ ಡಿಗ್ರಿ ಕಟ್ಕೊಂಡು ಬರಿತೀನಿ ಅಂತ ಹೇಳ್ತಿದ್ಲು. ಅದು ಕಟ್ಟಿದ್ಲ ಬಿಟ್ಟಿದ್ಲ ಗೊತ್ತಿಲ್ಲ. ಡಿಗ್ರಿಗೆ ಫಸ್ಟ್ ಕ್ಲಾಸ್ನ ಪಾಸ್ ಆಗ್ಯವಳೆ. ಅವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ, ವಿದ್ಯಾವಂತೆ, ಬುದ್ಧಿವಂತೆ, ಗುಣವಂತೆ, ನೋಡಕ್ಕೂ ಚೆನ್ನಾಗಿದ್ದಾಳೆ. ಹೌದಾ, ಸರಿ. ಎಲ್ಲಿದ್ದಾರೆ, ಯಾವ ಊರು? ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಆಂಟಿ? ಆಯ್ತಪ್ಪ, ಕರ್ಕೊಂಡು ಹೋಗ್ತೀವಿ. ಅದು ಸರಿ, ನೀವು ಡಾಕ್ಟರ್ ಆಗಿ ಎಷ್ಟು ವರ್ಷ ಆಯ್ತು? ನಾನು ಡಾಕ್ಟ್ರಾಗಿ 5 ವರ್ಷ ಆಯಿತು. ಈಗ ನಮ್ಮೂರಲ್ಲೇ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಕ್ಲಿನಿಕ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ, ಒಳ್ಳೇದಾಯ್ತು. ಡಾಕ್ಟರ್ ಅಂದ್ರೆ ಒಳ್ಳೆ ಸಂಪಾದನೆ ಮಾಡ್ತಿರ್ತೀರಾ. ಈ ಕಾಲದಲ್ಲಿ ಡಾಕ್ಟರ್ ಸಿಗೋದು ಅಪರೂಪ. ನಮ್ಮ ಮಾಯನ್ಗೆ ನೀವೇ ಹೇಳಿ ಮಾಡಿಸಿದಂತ ಜೋಡಿ ಆಗ್ತೀರಾ. ಪಾಪ ಅವಳಿಗೂ ಒಂದು ಜೀವನ ಸಿಕ್ಕಂಗಾಗುತ್ತೆ, ನಿಮ್ಗೂ ಒಂದು ಜೊತೆಗಾತಿ ಸಿಕ್ಕಂಗಾಗುತ್ತೆ. ಇಬ್ರಿಗೂ ಒಳ್ಳೇದಾಗುತ್ತೆ ಈ ಮದ್ವೆಯಿಂದನ. ಎಲ್ಲಾ ದೇವ್ರ ದಯೆಯಿಂದನ ನೀವಿಬ್ರು ಒಂದಾಗ್ತಾ ಇದ್ದೀರಾ. ಎಲ್ಲಾ ದೇವ್ರಿಚ್ಛೆ ನೀವಿಬ್ರು ಒಂದಾಗ್ಬೇಕು ಅನ್ನೋದು. ನಾವ್ ಅಂದ್ಕೊಂಡಂಗೆ ಎಲ್ಲ ಆಗ್ಬಿಟ್ರೆ ಅಷ್ಟೇ ಸಾಕು. ಹೌದಮ್ಮ, ದೇವರಿಚ್ಛೆ. ನನ್ನ ಮಗುಗೆ ಎರಡನೇ ಮದುವೆ ಆಗಬೇಕು ಅನ್ನೋದಿತ್ತೇನೋ. ಅದಕ್ಕೆ ಪಾಪ ಮೊದಲನೇ ಹೆಂಡ್ತಿ ಕಳ್ಕೊಂಡಂಗಾಯ್ತು. ಒಂದು ಪಾಪು ಇದೆ, ಏನೂ ತೊಂದರೆ ಇಲ್ಲ ತಾನೇ? ನೀವು ಅವ್ರಿಗೆಲ್ಲ ತಿಳಿಸಿದ್ದೀರಾ? ಅಯ್ಯೋ, ಪಾಪು ಇದ್ರೆ ಏನಂತೆ? ಅವಳುನು ಪಾಪುನ ಚೆನ್ನಾಗಿ ನೋಡ್ಕೊಂತಾಳೆ. ನನ್ನ ತಂಗಿ ಮಗಳು ಏನಿಲ್ಲ, ಎಲ್ಲದ್ರಲ್ಲೂ ತುಂಬಾ ಒಳ್ಳೆಯವಳು. ಪಾಪು ಇದ್ರೂ ಪರವಾಗಿಲ್ಲ ಬಿಡಿ. ಇಲ್ಲ, ಪಾಪು ಏನು ಇವ್ರ ಜೊತೆ ಬರಲ್ಲ, ಅಜ್ಜಿ ಹತ್ರನೇ ಇರ್ತೈತೆ. ಗಂಡು ಪಾಪು ಅಲ್ಲೇ ಓದಿಸಿ ಅಲ್ಲೇ ಬೆಳೆಸ್ತಾರೆ. ನಿಮ್ಮ ಮಗಳಿಗೆ ಏನೂ ತೊಂದರೆ ಆಗಲ್ಲ, ನೋಡ್ಕೊಳ್ಳೋಂಥ ತೊಂದರೆನೂ ಇಲ್ಲ. ಹೌದಾ, ಸರಿ ಆಯ್ತು, ಒಳ್ಳೇದಾಯ್ತು ಬಿಡಿ. ನೀವು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇರ್ರಿ, ನಾನು ಹೋಗಿ ನಿಮ್ಗೆ ಟೀ ತಗೋಬರ್ತೀನಿ. ಸರಿ ಅಮ್ಮ, ಆಯ್ತು. ಮಾತಾಡ್ತಾ ಇರಿ, ಬರ್ತೀನಿ. ಆಮೇಲೆ ಹೇಳಿದ್ದು ನೆನಪಿದೆ ತಾನೆ? ಎಲ್ಲ ಕೆಡ್ಸಿ ಇರೋದೆಲ್ಲ ಇದ್ದಿದ್ದಂಗೆ ಹೇಳಿ, ಸುಮ್ಮನೆ ಅದು ಇದು ಮಾತಾಡ್ಸ್ಕೊಂಡಿರು. ಅವ್ರಿಗೆ ಬೇಜಾರಾಗ್ದಂಗೆ ಟೀ ಮಾಡ್ಕೊ ಬರ್ತೀನಿ ಅಲ್ಲೇ ತಕ್ಕ. ಸರಿ ಆಯ್ತು, ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.